ಮೊದಲನೇ ಪ್ರಶ್ನೆ, ಭಾರತದ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ಎ ಎವರೆಸ್ಟ್, ಆಪ್ಷನ್ ಬಿ ಕಾಂಚನಚುಂಗ, ಆಪ್ಷನ್ ಸಿ ನಂದಾದೇವಿ, ಆಪ್ಷನ್ ಡಿ K2. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಚನಚುಂಗ. ಎರಡನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಆಪ್ಷನ್ ಎ ಸರೋಜಿನಿ ನಾಯ್ಡು, ಆಪ್ಷನ್ ಬಿ ಇಂದಿರಾ ಗಾಂಧಿ, ಆಪ್ಷನ್ ಸಿ ಪ್ರತಿಭಾ ಪಾಟೀಲ್, ಆಪ್ಷನ್ ಡಿ ಸುಷ್ಮಾ ಸ್ವರಾಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದಿರಾ ಗಾಂಧಿ. ಮೂರನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಯಾವುದು? ಆಪ್ಷನ್ ಎ ವಿಕ್ರಮ್ ವಸಂತ್, ಆಪ್ಷನ್ ಬಿ ಶಕ ಸಂವತ್, ಆಪ್ಷನ್ ಸಿ ಕಲಿಯುಗ, ಆಪ್ಷನ್ ಡಿ ಇಸ್ಲಾಮಿಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಕ ಸಂವತ್. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಯಾವುದು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಉತ್ತರ ಪ್ರದೇಶ, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ. ಐದನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನದಿ ಯಾವುದು? ಆಪ್ಷನ್ ಎ ಯಮುನಾ, ಆಪ್ಷನ್ ಬಿ ಗೋದಾವರಿ, ಆಪ್ಷನ್ ಸಿ ಗಂಗಾ, ಆಪ್ಷನ್ ಡಿ ಕಾವೇರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗಾ. ಆರನೇ ಪ್ರಶ್ನೆ, ಭಾರತದ ಮೊದಲ ಉಪಗ್ರಹದ ಹೆಸರೇನು? ಆಪ್ಷನ್ ಎ ಭಾಸ್ಕರ, ಆಪ್ಷನ್ ಬಿ ರೋಹಿಣಿ, ಆಪ್ಷನ್ ಸಿ ಆರ್ಯಭಟ್, ಆಪ್ಷನ್ ಡಿ ಇನ್ಸಾಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಯಭಟ್. ಏಳನೇ ಪ್ರಶ್ನೆ, ಭಾರತದ ಸಂವಿಧಾನ ಯಾವ ದಿನ ಜಾರಿಗೆ ಬಂತು? ಆಪ್ಷನ್ ಎ ಆಗಸ್ಟ್ 15, 1947, ಆಪ್ಷನ್ ಬಿ ಜನವರಿ 26, 1950, ಆಪ್ಷನ್ ಸಿ ನವೆಂಬರ್ 26, 1949, ಆಪ್ಷನ್ ಡಿ ಅಕ್ಟೋಬರ್ 2, 1950. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 26, 1950. ಎಂಟನೇ ಪ್ರಶ್ನೆ, ತಾಜ್ ಮಹಲ್ ಅನ್ನು ಯಾರು ಕಟ್ಟಿಸಿದರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಶಹಜಾನ್, ಆಪ್ಷನ್ ಸಿ ಜಹಾಂಗೀರ್, ಆಪ್ಷನ್ ಡಿ ಔರಂಗಜೇಬ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಹಜಾನ್. ಒಂಬತ್ತನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಕಬಡ್ಡಿ, ಆಪ್ಷನ್ ಡಿ ಫುಟ್ಬಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಕಿ. ಹತ್ತನೇ ಪ್ರಶ್ನೆ, ಭಾರತದ ಅತಿ ಉದ್ದದ ಸೇತುವೆ ಯಾವುದು? ಆಪ್ಷನ್ ಎ ಬಂದ್ರಾವರೆ, ಆಪ್ಷನ್ ಬಿ ಧೋಲಾ ಸದಿಯಾ ಸೇತುವೆ, ಆಪ್ಷನ್ ಸಿ ಗೋದಾವರಿ ಸೇತುವೆ, ಆಪ್ಷನ್ ಡಿ ಔರಾ ಸೇತುವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಧೋಲಾ ಸದಿಯಾ ಸೇತುವೆ.